ನಾಯಕನಹಟ್ಟಿ ಹೋಬಳಿಯ ಮಲ್ಲೂರಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸರ್ಕಲ್ ಇನ್ಸ್ಪೆಕ್ಟರ್ ಜಿ.ವಿ. ಉಮೇಶ್ರವರು ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾಗಿಲ್ಲ, ಸರ್ವ ಜನಾಂಗಕ್ಕೂ ಸಮಾನತೆಯ ಹಕ್ಕನ್ನು ಕೊಟ್ಟಂಥ ಧೀಮಂತ ಮಹಾನಾಯಕ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಜಿ.ಬಿ. ಉಮೇಶ್ ಹೇಳಿದರು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಾಗಬೇಕಾಗಿದೆ. ಎಲ್ಲ ಸಮುದಾಯದ ಶೋಷಿತ ಸಮುದಾಯದವರು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು. ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿದ್ದಾರೆ. ಸಂಜೀವಿನಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸೌಮ್ಯ ಮಂಜುನಾಥ್ ಮಾತನಾಡಿದರು. ಅಂಬೇಡ್ಕರ್ ಅವರು ಸರ್ವರ ಬಾಳು ಬೆಳಗಲು ಬಂದಂಥ ಮಹಾಜ್ಞಾನಿ. ವಿಶ್ವದ ಹಲವು ದೇಶಗಳು ಅಂಬೇಡ್ಕರ್ ಅವರನ್ನು ಆರಾಧಿಸುತ್ತಾರೆ. ಅಂಬೇಡ್ಕರ್ ಅವರು ವಿಶ್ವಜ್ಞಾನಿಯಾಗಿದ್ದರು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಪೀಠಾಧಿಪತಿ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿ, ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್.ಬಿ. ತಿಪ್ಪೇಸ್ವಾಮಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಸಣ್ಣಮಲ್ಲಯ್ಯ, ಮಾಜಿ ಉಪಾಧ್ಯಕ್ಷ ಬಿ. ಕಾಟಯ್ಯ, ಮ್ಯಾಕ್ಲಯ್ಯ, ಡಿ.ಒ. ಮೊರಾರ್ಜಿ, ಡಿ. ರಾಜಣ್ಣ, ಬೋರಯ್ಯ, ರುದ್ರಪ್ಪ, ಸಂತೋಷ್, ರಂಗಸ್ವಾಮಿ, ಗಂಗಾಧರ್, ತಿಪ್ಪೇಶ್, ಶಿವಕುಮಾರ್, ಪ್ರಹ್ಲಾದ್, ರವೀಶ್ ಹಾಗೂ ಊರಿನ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಷ್ಟೆಲ್ಲ ಒಂದು ಮನಸ್ಸಲ್ಲಿ ಸ್ಥಾನವನ್ನ ಕೊಟ್ಟಿದ್ದೀರಾ ಅಂತ ನನಗನ್ಸುತ್ತೆ. ಇಲ್ಲಿ ಮನೆಗಳಲ್ಲಿ ಅಂಬೇಡ್ಕರರ ಒಂದು ಫೋಟೋ ಇಲ್ಲದೆ ಇರಬಹುದು, ಪ್ರತಿಯೊಬ್ಬರ ಮನಸ್ಸಲ್ಲಿ ಅಂಬೇಡ್ಕರರಿದ್ದಾರೆ ಅಂತ. ಹೌದಲ್ವಾ? ಪ್ರತಿಯೊಬ್ಬರ ಹೃದಯದಲ್ಲಿ ಅಂಬೇಡ್ಕರರಿಗೆ ಜಾಗ ಕೊಡುವ ವ್ಯಕ್ತಿಯಲ್ಲ, ನನಗವರು ಪ್ರೇರಣೆ ಮತ್ತು ನನ್ನ ಶಕ್ತಿ. ಹೌದು ಬಂಧುಗಳೇ, ಅಂಬೇಡ್ಕರರಂದ್ರೇನೆ ಹಾಗೆ. ಈ ಒಂದು ನೀಲಿ ಬಾವುಟವಿದೆಯಲ್ಲ, ಅದಕ್ಕಿರುವ ತಾಕತ್ತೆ ಹಾಗೆ. ಗೊತ್ತಿಲ್ಲ, ಈ ಒಂದು ನೀಲಿ ಬಾವುಟವನ್ನ ಹಾಕಿಕೊಂಡಾಗ ನನಗೆ ಒಂದು ರೀತಿಯ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದ್ರೆ ಶತಶತಮಾನಗಳಿಂದ ಭಾರತದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳನ್ನ ತೊಡಗಿಸುವಲ್ಲಿ ಈ ಒಂದು ನೀಲಿ ಬಾವುಟ ಮಾಡಿರ್ತಕ್ಕಂಥ ಹೋರಾಟ, ಅನುಭವಿಸಿರ್ತಕ್ಕಂತಹ ಹೋರಾಟದ ಹಾದಿಗಳು ನನಗೆ ನೆನಪಾಗುತ್ತೆ. ಇಂತಹ ಒಂದು ಅಮೂಲ್ಯವಾದ ಬಣ್ಣದ ಬಾವುಟ ನನ್ನ ಮೇಲೆ ಬಿತ್ತು ಅಂದಾಗ ಖಂಡಿತವಾಗ್ಲೂ ರೋಮಾಂಚನ ಆಗುತ್ತೆ. ನಮ್ಮ ದೇಶದ ಇತಿಹಾಸ ಓದಿರೋದವ್ರಿಗೆ ಗೊತ್ತೈತಿ, ಆದರೆ ಓದಿದ್ರವ್ರಿಗೆ ಗೊತ್ತಿಲ್ಲ. ಅವತ್ತೇನು ಅನುಭವಿಸಿದ್ರ ಅವರು ಇಲ್ಲ. ಇವತ್ತೇನು ನಾವು ಭಾಳ ಈ ಸಮಾಜದಲ್ಲಿ ನಿರ್ಭೀತಿಯಿಂದ, ಎದೆಗಾರಿಕೆಯಿಂದ, ಯಾರು ಮುಲಾಜಿಲ್ದೇನೆ ಬದುಕ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಈ ದೇಶದ ಇತಿಹಾಸ ನಾವು ನೋಡಿದಾಗ ಸಮಾನತೆ ಇರಲಿಲ್ಲ. ಏನು ನಮ್ಮ ಋಗ್ವೇದದ ಪುರುಷ ಸೂಕ್ತದಲ್ಲಿ ಬರೆದಿದ್ದಾರೆ, ಬರವಣಿಗೆ ಐತೆ ನೋಡ್ರಿ, ನೀವು ಋಗ್ವೇದದಲ್ಲಿ ಬೇಕಾದ್ರೆ ಪುರುಷ ಸೂಕ್ತದಲ್ಲಿದೆ. ಬ್ರಹ್ಮನ ಬಾಯಿಂದ ಬಂದಂಥರು ಬ್ರಾಹ್ಮಣರು, ಮತ್ತೆ ಇಲ್ಲಿ ಬ್ರಹ್ಮನ ಭುಜದಿಂದ ಬಂದಿರೋರು ಕ್ಷತ್ರಿಯರು, ತೊಡೆಯಿಂದ ಬಂದಿರೋರು